ಇನ್ನು ಪರಿಷತ್ ಚುನಾವಣೆಯಲ್ಲಿ ಆಪರೇಷನ್ ಭೀತಿ ಅನ್ನೋದು ಕಾಡ್ತಾ ಇದೆ. 5ನೇ ಅಭ್ಯರ್ಥಿ ಗೆಲುವಿಗೆ ಕಾಂಗ್ರೆಸ್ ರಣತಂತ್ರವನ್ನ ರೂಪಿಸ್ತಾ ಇದೆ. ಡಿಕೆ ಸುರೇಶ್ ಜೊತೆಯಲ್ಲಿ ಜಮೀರ್ ಅಹಮದ್ ಈ ಬಗ್ಗೆ ಸಭೆಯನ್ನ ಮಾಡಿದ್ದಾರೆ. ನಮಗೆ ಜೆಡಿಎಸ್ ಶಾಸಕರ ಮತಗಳ ಅಗತ್ಯ ಇಲ್ಲ, 28 ಮತಗಳು ಬಂದ್ರೆ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ ಅಂತ ಡಿಕೆ ಸುರೇಶ್ ಸಭೆ ಬಳಿಕ ಜಮೀರ್ ಅಹಮದ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಜೆಡಿಎಸ್ ಮತ್ತೆ ಬಿಜೆಪಿಯವರ ಮತ ಸೆಳೆಯೋ ಪ್ರಯತ್ನವನ್ನು ಕೂಡ ಇಲ್ಲಿ ಕಾಂಗ್ರೆಸ್ ಮಾಡ್ತಾ ಇದೆ, ಇಲ್ಲ ಅಂತಲ್ಲ. 28 ಮತಗಳು ಬಂದ್ರೆ ಸಾಕು, ನಮ್ಗೆ ಜೆಡಿಎಸ್ ಶಾಸಕರ ಮತಗಳ ಅಗತ್ಯ ಇಲ್ಲ ಅಂತ ಜಮೀರ್ ಹೇಳಿದ್ದಾರೆ. ಅಡ್ಡ ಮತದಾನದ ಆತಂಕ ಕೂಡ ಇದೆ ಅನ್ನುವಂಥದ್ದು. ಅದನ್ನ 5ನೇ ಅಭ್ಯರ್ಥಿಗೆ ಇಲ್ಲ, ಆ ಥರ ಏನಿಲ್ಲ. ನಾವು ನಿನ್ನೆ CLP ಮೀಟಿಂಗು ನಾನು ಹೋಗಿದ್ದೆ. 140 ಜನ ನಾವು ಒಗ್ಗಟ್ಟಾಗಿದ್ದೀವಿ. ನಾವು 28 ಹಾಕೊಂಡ್ರು 5 ಅಭ್ಯರ್ಥಿನೂ ಗೆಲ್ತಾರೆ. ನಮ್ಗೆ ಅಡಿಷ್ನಲ್ ಏನು ವೋಟ್ ಬೇಕಾಗಿಲ್ಲ. ಅಡಿಷ್ನಲ್ ಏನು ನಾವು 140 ಇದೀವಿ. ನಾವು 140ಗೂ 28 ಹಾಕೊಂಡ್ರು ನಾವು ಎಲ್ಲ 5 ಅಭ್ಯರ್ಥಿ ನಾವು ಗೆಲ್ತೀವಿ. ನಮ್ಗೇನು ಸಮಸ್ಯೆ ತೊಂದರೆ ಇಲ್ಲ. ಜೆಡಿಎಸ್ ಶಾಸಕರು ಸಂಪರ್ಕದಲ್ಲಿದ್ದಾರೆ, ಅಗತ್ಯನೇ ಇಲ್ಲಲ್ಲ ನಮಗೆ. ನಾವು ಹೇಳ್ದಿಲ್ಲ 28 ಹಾಕೊಂಡ್ರು ನಾವು 5 ಜನನು ನಾವು ಗೆಲ್ತೀವಿ. ಬೇಕಾಗಿಲ್ಲ, 28 ಸಿಕ್ಕಿದ್ರೆ ಸಾಕು. ಇನ್ನು ಪರಿಷತ್ ಚುನಾವಣೆಯಲ್ಲಿ ಆಪರೇಷನ್ ಭೀತಿ ಅನ್ನೋದು ಕಾಡ್ತಾ ಇದೆ. ಜೆಡಿಎಸ್ ಅವರು ಕೂಡ ಇವಾಗ ಕಾಂಗ್ರೆಸ್ ಶಾಸಕರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಕಾಂಗ್ರೆಸ್ ಅವರೇ ಈ ಆರೋಪಗಳನ್ನ ಮಾಡ್ತಾ ಇದ್ರು. ಹಾಗಾಗಿ ಇವತ್ತು ಸಂಜೆ ಜೆಡಿಎಸ್ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗುತ್ತೆ. ಅಂದ್ರೆ ಜೆಡಿಎಸ್ ನಿಂದಲೂ ಕೂಡ ಅಡ್ಡ ಮತದಾನ ಮಾಡಿಸೋದಕ್ಕೆ ಕಾಂಗ್ರೆಸ್ ಟ್ರೈ ಮಾಡ್ತಿದೆ ಅಂತ ಹೇಳಿ ಮಾಹಿತಿ ಇದೆ. ದೇವನಹಳ್ಳಿ ರೆಸಾರ್ಟ್ಗೆ ಜೆಡಿಎಸ್ ಶಾಸಕರನ್ನ ಶಿಫ್ಟ್ ಮಾಡಲಾಗುತ್ತೆ. ಜೆಡಿಎಸ್ ಅಭ್ಯರ್ಥಿ ಗೋವಿಂದ ರಾಜು ಅವರಿಂದ ಔತಣಕೂಟವನ್ನ ಏರ್ಪಡಿಸಲಾಗಿದೆ. ಪಕ್ಷದ ಶಾಸಕರು ಡಿಕೆ ಬ್ರದರ್ಸ್ ಗಾಳಕ್ಕೆ ಒಳಗಾಗದಂತೆ ಅಲರ್ಟ್ ಆಗಿಡುವಂತ ನಿಟ್ಟಿನಲ್ಲಿ ಹೋಟೆಲ್ನಲ್ಲಿ ಜೆಡಿಎಸ್ ಶಾಸಕರನ್ನು ಇರಿಸಿ ಸಭೆ ನಡೆಸಿ ಅವರಿಗೊಂದಿಷ್ಟು ಸಲಹೆ ಸೂಚನೆಯನ್ನ ಕುಮಾರಸ್ವಾಮಿ ಅವರು ಕೊಡ್ತಾರೆ ಅಂತ ಹೇಳಿ ಮಾಹಿತಿ ಇದೆ. ಇನ್ನು ಕಾಂಗ್ರೆಸ್ ಶಾಸಕರಿಗೆ ಜೆಡಿಎಸ್ ನಾಯಕರ ಗಾಳ ಆರೋಪಕ್ಕೆ HDK ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ದೊಂದು ಸಣ್ಣ ಪಾರ್ಟಿ, ನನ್ನ ಕೈಯಲ್ಲಿ ಏನ್ ಮಾಡಕ್ಕಾಗುತ್ತೆ, ಅವ್ರ ಮುಂದೆ ಫೈಟ್ ಮಾಡಕ್ಕಾಗುತ್ತಾ ಅಂತ ಹೇಳಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಜೆಡಿಎಸ್ ಅವರು ಆಪರೇಷನ್ ಮಾಡ್ತಿದ್ದಾರೆ ಕಾಂಗ್ರೆಸ್ ಶಾಸಕರು. ನಾವು ಏನು ಆಪರೇಷನ್ ಮಾಡೋದ? ನಮ್ಮದು ಒಂದು ಸಣ್ಣ ಪಕ್ಷ. ನಮ್ಮ ಪಕ್ಷದಲ್ಲಿ ಏನಿದೆ ಮಾಡೋಕ್ಕೆ ನಮಗೆ? ನಮ್ಮ ಕೈಲಿ ತಾನೇ ಏನಾಗ್ತದೆ? ಸರ್ಕಾರ ಅವ್ರ ಕೈಲಿದೆ. ಮ್ಯಾನ್ ಪವರು, ಮಸಲ್ ಪವರು, ಹಣದ ಪವರು ಎಲ್ಲ ಇಟ್ಕೊಂಡವ್ರೆ. ಅವ್ರ ಮುಂದೆ ನಾವು ಫೈಟ್ ಮಾಡೋಕ್ಕಾಗುತ್ತಾ? ನಾವು ನಮ್ಮ ಪಕ್ಷದ ಮತಗಳು ಚಲಾಪಿಲಿ ಆಗಬಾರ್ದು, ನಮ್ಮ ಪಕ್ಷದ ಮತ ಒಟ್ಟಾಗಿರಬೇಕು ಅನ್ನೋದಕ್ಕೆ ಕ್ಯಾಂಡಿಡೇಟ್ ಹಾಕಿದ್ದೀವಿ. ನಾವೇನು ಗೆದ್ದೇ ಬಿಡಬೇಕು ಏನಾದರೂ ಮಾಡಿ ಕುತಂತ್ರದ ಮುಖಾಂತರ ಅನ್ನೋ ಪ್ರಶ್ನೆ ಇಲ್ಲ. ಇವತ್ತು ನಮ್ಮ ಜೊತೆಗೆ BJP ಪಕ್ಷದ ಸರ್ಪ್ಲಸ್ ಓಟಿದೆ. ಆ ಓಟಿಗೆ BJP ನಾಯಕರಿಗೆ ಮನವಿ ಮಾಡಿದ್ದೇವೆ. ನಾವು ನಮ್ಮ ಓಟನ್ನು ಭದ್ರವಾಗಿ ಇಟ್ಕೋಬೇಕು ಅನ್ನೋದಕ್ಕೋಸ್ಕರ ಮಾಡಿದ್ದೀವಿ ಅಷ್ಟೇ. ಅಲ್ಲಿನ ಆಂತರಿಕ ಭಿನ್ನಮತ ಏನಾದರೂ ನಿಮಗೆ ಪ್ಲಸ್ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರ ನೋಡೋಣ, ಅದು ಭಗವಂತ ಇಚ್ಛೆ. ಅದೇನಾದರೂ ಆ ರೀತಿ ಆದರೆ ನಿಜಕ್ಕೂ ಆ ಕೆಲಸ ಮಾಡಿದ್ರೆ ಸರ್ಕಾರಕ್ಕೆ ಒಂದು ಬಿಗಿ ಮಾಡೋಕ್ಕೆ ಅನುಕೂಲ ಅನ್ನೋದು ನನ್ನ ಅಭಿಪ್ರಾಯ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರೇ, ಜಮೀರ್ ಅವ್ರ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ವಿ. 28 ಅಂತ ಡಿವೈಡ್ ಮಾಡಿದ್ರು ಕೂಡ ನಮ್ಮ ಪಕ್ಷದ 5 ಅಭ್ಯರ್ಥಿಗಳು ಗೆಲ್ತಾರೆ ಅಂತೇಳಿ. ಬಟ್ ಇಲ್ಲಿ ಅಡ್ಡ ಮತದಾನದ ಭೀತಿ ಕಾಂಗ್ರೆಸ್ ಅಲ್ಲೂ ಇದೆ, JDS ನಲ್ಲೂ ಇದೆ. ಮತ್ತೆ ಒಂದು ವೋಟ್ ಮಿಸ್ಟೇಕ್ ಆದ್ರೂ ಕೂಡ ಅದು ರಿಸಲ್ಟ್ ನಲ್ಲಿ ಪರಿಣಾಮವನ್ನ ಬೀರುತ್ತೆ. ಆ ನಿಟ್ಟಿನಲ್ಲಿ ಟ್ರೈನಿಂಗ್ ಹೆಂಗ್ ಕೊಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಕಡೆ ಈಗ ಉಚ್ಚಾಟಿತ ಶಾಸಕರ ಬೆಂಬಲ ಯಾರಿಗೆ? ಟ್ರೈನಿಂಗ್ ಯಾವ ರೀತಿಯಾಗಿ ಕೊಡ್ತಾ ಇದ್ದಾರೆ ಅಂದರೆ ಅಣಕು ಮತದಾನದ ಮೂಲಕವಾಗಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. 29 ಮಂದಿ ಶಾಸಕರ ತಂಡವನ್ನು ರಚನೆ ಮಾಡೋದ್ರ ಮುಖಾಂತರ ಒಂದೊಂದು ತಂಡವು ಕೂಡ ಒಬ್ಬೊಬ್ಬ ಅಭ್ಯರ್ಥಿಗೆ ಮತವನ್ನು ಹಾಕುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾದರಿ ಮತಪತ್ರಗಳನ್ನು ಕೂಡ ಪ್ರಿಂಟ್ ಮಾಡಿ ನಿನ್ನೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಿಬ್ಬಂದಿಗಳು ರೆಸಾರ್ಟ್ಗೆ ತೆಗೆದುಕೊಂಡು ಹೋಗಿದ್ರು. ನಿನ್ನೆಯೂ ಕೂಡ ಅಣಕು ಮತದಾನ ಆಗಿದೆ. ಇವತ್ತು ಕೂಡ ಅಣಕು ಮತದಾನದ ಮೂಲಕವಾಗಿ ಒಂದು ತರಬೇತಿಯನ್ನು ಕೊಡೋದಕ್ಕೂ ಕೂಡ ಇದೀಗ DK ಬ್ರದರ್ಸ್ ಅವರು ಮುಂದಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ನೀವು ಹೇಳಿದಂತೆ ಒಂದೊಂದು ಮತವೂ ಕೂಡ ಇಂಪಾರ್ಟೆಂಟು. ಯಾಕಂತ ಹೇಳಿದ್ರೆ ಒಂದೆರಡು ಮತಗಳು ಕೂಡ ಹೆಚ್ಚು ಕಡಿಮೆ ಆದರೆ ಅದು ಎಲ್ಲ ಒಂದು ಕಡೆಗೆ ತನ್ನ ಪರಮಾಪ್ತ ಏನು ವಿನಯ್ ಕಾರ್ತಿಕ್ ಅವರಿಗೆ ಹಿನ್ನಡೆ ಆಗ್ಬೋದು ಅನ್ನುವಂಥ ಒಂದು ಆತಂಕ ಸಹಜವಾಗಿ DK ಬ್ರದರ್ಸ್ ಅವ್ರಿಗೆ ಇದ್ದಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಅಂಥದ್ದೊಂದು ಆತಂಕ ಎದುರಾಗ್ಬಾರ್ದು, ಮತ್ತೊಂದು ಕಡೆಗೆ ಹಿನ್ನಡೆ ಆಗಬಾರ್ದು. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಆಯ್ಕೆ ಆದಂಥ ಬಳಿಕ ಮೊದಲ ಚುನಾವಣೆ ಇದು. ಈ ಒಂದು ಮೊದಲ ಚುನಾವಣೆಯಲ್ಲೇ ಅದರಲ್ಲೂ ಕೂಡ ಆಪ್ತನಿಗೆ ಹಿನ್ನಡೆ ಇದೆ.
ಆದರೆ ಅದು ಬೇರೆದ್ದೇ ಮೆಸೇಜ್ ಪಾಸ್ ಆಗುತ್ತೆ. ಸೊ ಹೀಗಾಗಿ ಶತಾಯಗತಾಯ ಈ ಒಂದು ಚುನಾವಣೆಯಲ್ಲಿ ಗೆಲ್ಲಲೇಬೇಕು ಅನ್ನುವಂಥ ನಿಟ್ಟಲ್ಲಿ ರಣತಂತ್ರವನ್ನು ರೂಪಿಸಿರ್ತಕ್ಕಂಥ ಡಿ ಕೆ ಬ್ರದರ್ಸ್ ಅವರು ಇದೀಗ ಜೆ ಡಿ ಎಸ್ನಿಂದ ಕಾಂಗ್ರೆಸ್ಗೆ ಬಂದಿರತಕ್ಕಂಥ ಜೆ ಡಿ ಎಸ್ ಶಾಸಕರ ಜೊತೆ ನಿರಂತರ ಒಡನಾಟದಲ್ಲಿರ್ತಕ್ಕಂಥ ಮಾಜಿ ಸಚಿವ ಜಮೀರ್ ಅಹ್ಮದ್ ಅವ್ರಿಗೂ ಕೂಡ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಜೆ ಡಿ ಎಸ್ನಿಂದ ಕನಿಷ್ಠ 3 ಮತಗಳನ್ನಾದರೂ ಕೂಡ ನೀವು ಹಾಕಿಸ್ಬೇಕು, ಅದಕ್ಕೆ ಬೇಕಾದಂಥ ಎಲ್ಲ ನೆರವನ್ನು ಕೂಡ ನಾವು ಕೊಡ್ತೀವಿ ಎನ್ನುವಂಥ ಒಂದು ಮಾತನ್ನು ಇದೀಗ ಜಮೀರ್ ಅಹ್ಮದ್ ಅವ್ರಿಗೆ ಹೇಳಿದ್ದಾರೆ ಅಂತ ಹೇಳಲಾಗ್ತದೆ. ಇದಕ್ಕೆ ಪೂರಕವಾಗಿ ಜಮೀರ್ ಅಹ್ಮದ್ ಅವರು ಕೆಲವೇ ಕ್ಷಣಗಳ ಹಿಂದಷ್ಟೇ ಮಾಜಿ ಸಂಸದ ಹಾಗೂ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಅವ್ರನ್ನ ಭೇಟಿ ಮಾಡಿರ್ತಕ್ಕಂಥದ್ದು. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಕ್ಲೋಸ್ ಡೋರ್ ಮೀಟಿಂಗನ್ನು ಮಾಡಿ ಆ ಬಳಿಕ ಏನು ಜಮೀರ್ ಅಹ್ಮದ್ ಅವರು ಬೇರೆ ಕಡೆ ತೆರಳಿರುವಂಥದ್ದು. ಆ ಬಳಿಕ ಮಾತನಾಡಿದಂಥ ಜಮೀರ್ ಅಹ್ಮದ್ ಅವರು ನಮಗೆ ಯಾವುದೇ ರೀತಿಯಾದಂಥ ಜೆ ಡಿ ಎಸ್ನ ಅಥವಾ ಬಿ ಜೆ ಪಿ ಮತಗಳ ಅಗತ್ಯ ಇಲ್ಲ, ನಮಗಿರ್ತಕ್ಕಂಥ 28 ಮತಗಳನ್ನು ಹಾಕ್ಕೊಂಡ್ರೆ ನಮಗೆ ಸಾಕು ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಆದರೆ ಅವರು ಜೆ ಡಿ ಎಸ್ ಶಾಸಕರಿಗೆ ಗಾಳ ಹಾಕಿರುವಂಥ ಒಂದು ಗುಟ್ಟನ್ನು ಇವರೆಗೂ ಕೂಡ ಬಿಟ್ಕೊಟ್ಟಿಲ್ಲ. ಆದರೆ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್, ಜಮೀರ್ ಅಹ್ಮದ್ ಈ 3 ನಾಯಕರು ಕೂಡ ಎಲ್ಲೊಂದು ಕಡೆಗೆ ಜೆ ಡಿ ಎಸ್ನ ಕೆಲ ಶಾಸಕರ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಲಾಗ್ತದೆ. ಇನ್ನುಳಿದಂತೆ ನೀವು ಕೇಳದಂತೆ ಇದೀಗ ಉಚ್ಚಾಟಿತ ಶಾಸಕರ ಬೆಂಬಲ ಯಾರಿಗೆ ಅಂತ, ಉಚ್ಚಾಟಿತ ಶಾಸಕರಲ್ಲಿ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ಈಗಾಗಲೇ ಬಹಿರಂಗವಾಗಿ ಆಗಾಗ್ಗೆ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿವಾಸಕ್ಕೆ ಭೇಟಿ ಕೊಡ್ತಾ ಇದ್ರು. ಅವರು ಈ ಹಿಂದೆ ನಡೆದಂಥ CLP ಸಭೆಗಳಲ್ಲೂ ಕೂಡ ಭಾಗವಹಿಸಿದ್ರು. ನಿನ್ನೆಯೂ ಕೂಡ ನಡೆದಿರ್ತಕ್ಕಂಥ, ಇವತ್ತು ಕೂಡ ನಡೀತಾ ಇರುವಂಥ CLP ಸಭೆಗಳೇನಿದೆ ಅದರಲ್ಲಿ ಎಸ್ ಟಿ ಸೋಮಶೇಖರ್ ಈಗಾಗಲೇ ಭಾಗವಹಿಸಿದ್ದಾರೆ, ಶಿವರಾಮ್ ಹೆಬ್ಬಾರ್ ಕೂಡ ಭಾಗವಹಿಸಿದ್ದಾರೆ. ಈ ಮೂಲಕವಾಗಿ ನಾವು ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡ್ತೀವಿ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಇನ್ನುಳಿದಂತೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇದೀಗ JDS ಅಭ್ಯರ್ಥಿಯನ್ನು ಬೆಂಬಲಿಸ್ತಾರೆ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿಬಂದಿದ್ದಾವೆ. ಈ ಸಂಬಂಧವಾಗಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತದೆ. ಮತ್ತೊಂದು ಕಡೆಯಾಗಿ HD ಕುಮಾರಸ್ವಾಮಿರವರು ಇದೀಗ ನಮ್ಮ ಪಕ್ಷದ ಶಾಸಕರುಗಳಿಗೆ ಗಾಳವನ್ನು ಹಾಕಿದ್ದಾರೆ, ಡಿ ಕೆ ಬ್ರದರ್ಸ್ ಅವರು ಗಾಳವನ್ನು ಹಾಕಿದ್ದಾರೆ ಎನ್ನುವಂಥ ನಿಟ್ಟಲ್ಲಿ ಏನು ಸುಳಿವನ್ನು ಅರ್ತಿದ್ದಾರೆ. ಆ ಒಂದು ಸುಳಿವನ್ನು ಅರ್ತಂಥ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ಪಕ್ಷದ ಎಲ್ಲ ಶಾಸಕರನ್ನ ದೇವನಹಳ್ಳಿಯಲ್ಲಿರ್ತಕ್ಕಂಥ ಖಾಸಗಿ ರೆಸಾರ್ಟ್ಗೆ ಶಿಫ್ಟ್ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. JDS ಅಭ್ಯರ್ಥಿ ಗೋವಿಂದರಾಜ್ ಅವರು ಕೂಡ ಚುನಾವಣೆಗೂ ಮುನ್ನ ಆ ಪಕ್ಷದ ಶಾಸಕರ ಜೊತೆ, ಹಿತೈಷಿಗಳ ಜೊತೆ ಒಂದು ಔತಣಕೂಟವನ್ನು ಕೂಡ ಹಂಚಿಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ಮೂಲಕವಾಗಿ ಒಂದು ಕಡೆಯಾಗಿ JDS ನಾಯಕರಿಗೆ JDS ನಾಯಕ HD ಕುಮಾರಸ್ವಾಮಿ ಅವರಿಗೆ ಪಕ್ಷದ ಶಾಸಕರನ್ನ ಕಳೆದುಕೊಳ್ಳುವ ಆತಂಕ ಎದುರಾಗಿದೆ. ಮತ್ತೊಂದು ಕಡೆಯಾಗಿ ಇತ್ತ ಡಿ ಕೆ ಬ್ರದರ್ಸ್ ಅವ್ರಿಗೆ ಶತಾಯಗತಾಯ ತನ್ನ ಪರಮಾಪ್ತ ವಿನಯ್ ಕಾರ್ತಿಕ್ ಅವ್ರನ್ನ ಹೇಗಾದರೂ ಮಾಡಿ ಗೆಲ್ಲಿಸ್ಕೊಳ್ಳಲೇಬೇಕಾದಂಥ ಒಂದು ಅನಿವಾರ್ಯತೆ ಎದುರಾಗಿರ್ತಕ್ಕಂಥದ್ದು. ಎಸ್ಪೆಷಲಿ ಜಮೀರ್ ಅಹ್ಮದ್ ಅವರು ಹೇಳಿದಂತೆ 28 ಮತಗಳನ್ನು ಹಾಕೊಂಡ್ರೆ ಗೆಲ್ಲಬಹುದು. ಆದರೆ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಆಯ್ಕೆಯಾದಂಥ ಬಳಿಕ ಇದು ಮೊದಲ ಚುನಾವಣೆ, JDSನ ಒಂದಷ್ಟು ಮತಗಳನ್ನು ಸೆಳೆದು ಆ ಮೂಲಕವಾಗಿ ಕುಮಾರಸ್ವಾಮಿಗಿನ್ನ ನಾನು ಸ್ಟ್ರಾಂಗ್ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡೋದಕ್ಕೆ ಇದೀಗ ಡಿ ಕೆ ಶಿವಕುಮಾರ್ ಅವರು ಇಂಥದ್ದೊಂದು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಅವರ ಒಂದು ಆಪ್ತವಲಯದ ಮಾತು, ಅಭಿಪ್ರಾಯ. ಥ್ಯಾಂಕ್ ಯು ತಿಮ್ಮೇಗೌಡ್ರೆ.